ಮೊದಲನೇದಾಗಿ ನಾವು ಮರಾಠರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಮೊದಲನೇದ್ದು, ಶಿವಾಜಿ ರಚಿಸಿದ ಮಂತ್ರಿಮಂಡಲವನ್ನು ಹೀಗೆ ಕರೆಯುತ್ತಿದ್ದರು. ಒಂದನೇದ್ದು ನವರತ್ನಗಳು, ಎರಡನೇದ್ದು ಸಮಿತಿಗಳು, ಮೂರನೇದ್ದು ಅಷ್ಟಪ್ರಧಾನರು, ನಾಲ್ಕನೇದ್ದು ವಿಧಾತ. ಶಿವಾಜಿ ರಚಿಸಿದ ಮಂತ್ರಿಮಂಡಲವನ್ನು ನಾವು ಅಷ್ಟಪ್ರಧಾನರು ಎಂದು ಕರೆಯುತ್ತಿದ್ದೆವು. ಚೌತ್ ಎಂದು ಕರೆಯಲಾಗುವ ಕರವನ್ನು ಯಾರು ಸಂಗ್ರಹಿಸುತ್ತಿದ್ದರು? ಮೊದಲನೇದ್ದು ಮರಾಠರು, ಎರಡನೇದು ಬಿಜಾಪುರ ಸುಲ್ತಾನರು, ಮೂರನೇದ್ದು ಮೊಘಲರು, ನಾಲ್ಕನೇದ್ದು ವಿಜಯನಗರ ಅರಸರು. ಚೌತ್ ಎಂದು ಕರೆಯಲಾಗುವ ಕರವನ್ನು ಮರಾಠರು ಸಂಗ್ರಹಿಸುತ್ತಿದ್ದರು. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದ್ದು, ಶಿವಾಜಿ ತಂದೆಯಾದ ಶಹಾಜಿ ಭೋಸಲೆ ಯಾರ ಸೇವೆಯಲ್ಲಿದ್ದರು? ಒಂದನೇದ್ದು ದೆಹಲಿ ಸುಲ್ತಾನರ ಕಾಲದಲ್ಲಿ, ಎರಡನೇದು ಬಿಜಾಪುರ ಸುಲ್ತಾನರು, ಮೂರನೇದ್ದು ಮೊಘಲರು, ನಾಲ್ಕನೇದು ವಿಜಯನಗರ ಅರಸರ ಕಾಲದಲ್ಲಿ. ಶಿವಾಜಿ ತಂದೆಯಾದ ಶಹಾಜಿ ಭೋಸಲೆ ಅವರು ಬಿಜಾಪುರದ ಸುಲ್ತಾನರ ಒಂದು ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಶಿವಾಜಿ ಪಟ್ಟಾಭಿಷೇಕ ಯಾವ ಸ್ಥಳದಲ್ಲಿ ನಡೆಯಿತು? ಮೊದಲನೇದು ತೋರಣಗಡ, ಎರಡನೇದು ಸಿಂಹಗಡ ಕೋಟೆ, ಮೂರನೇದು ಪುರಂದರಗಡ, ನಾಲ್ಕನೇದು ರಾಯಗಡ. ಶಿವಾಜಿ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಡ. ನೆಕ್ಸ್ಟ್ ಈ ಕೆಳಗಿನ ಶಿವಾಜಿ ಆಡಳಿತದ ಅಷ್ಟಪ್ರಧಾನರು ಆಗಿರಲಿಲ್ಲ. ಅಂದರೆ ಶಿವಾಜಿಯ ಒಂದು ಆಡಳಿತದ ಪದ್ಧತಿಯಲ್ಲಿ ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು. ಅಲ್ಲಿ ಪ್ರಮುಖವಾಗಿ ಆಡಳಿತದ ಅಷ್ಟಪ್ರಧಾನರು ಯಾರು ಇಲ್ಲ ಅಂತ ಕೇಳ್ತಾರೆ. ಅದರಲ್ಲಿ ಒಂದನೇದ್ದು ಅಮಾತ್ಯ, ಎರಡನೇದ್ದು ನ್ಯಾಯಾಧೀಶ, ಮೂರನೇದು ದಳಪತಿ, ನಾಲ್ಕನೇದು ಸೇನಾಪತಿ. ಅಂದರೆ ಈ ಕೆಳಗಿನ ಶಿವಾಜಿ ಆಡಳಿತದ ಅಷ್ಟಪ್ರಧಾನರು ಯಾರು ಆಗಿರಲಿಲ್ಲ. ಏನಪ್ಪ ಅಂದರೆ ಅಷ್ಟಪ್ರಧಾನರು ಯಾರು ಆಗಿರಲಿಲ್ಲ ಅಂದರೆ ದಳಪತಿ.